ನಿನ್ನ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏಯ್ ಒಡೆ ಬಿಚ್ಕೊಳೆ. ಶಾಕುಂತಲ. ಬಿಚ್ಚೆ. ಅದು ಅಸಲಿನಾ ಅಥವಾ ಇವಳು ಬಿಲ್ಡಪ್ ಕೊಡೋ ಹಾಗೆ ಅದು ನಕಲಿನಾ ಅಂತ ಒಂದ್ಸಲಿ ಚೆಕ್ ಮಾಡು. ಕಾಗೆ ಬಂಗಾರ ತೋರಿಸಿ ಕಾಗೆ ಹಾರಿಸ್ಬಿಟ್ರೆ ನಂಬಕ್ಕಾಗೋದಿಲ್ಲ ಇವಳನ್ನ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡು. ಅಸಲಿನಾ ಮೇಡಮ್? ಕೊಡಿಲಿ. ಇದೆಲ್ಲ ಸೇರಿದ್ರೆ ಒಂದು 60-70 ಲಕ್ಷ ಬಾಳ್ಬಹುದು. ಈ ವೇಸ್ಟೇಜು ಕೂಲಿ ಅದು ಇದು ಅಂತ ಹೋದ್ರೆ ಒಂದು 50 ಲಕ್ಷ ಮಾತ್ರ ಉಳಿಯುತ್ತೆ ನನಗೆ. ಇನ್ನು ಮಿಕ್ಕಿದಕ್ಕೆ ಏನ್ ಮಾಡೋದು? ಇವಳಿಗೆ ಈ ಸೀರೆ ಬದಲಾಯಿಸಿ ಹಳೆ ಸೀರೆ ಕೊಡು. ಇವಳು ಯೋಗ್ಯತೆಗೆ ಅಷ್ಟೇ ಸಾಕು. ಬೇಡ ಕಾಂಚನ ಪ್ಲೀಸ್. ಏಯ್ ನಡಿಯೇ. ಕಾಂಚನ ಹೋಗೋ. ಪ್ರಕಾಶ, ಏನಾಯ್ತು ಸರ್? ಅಮ್ಮವರು 3 ಕೋಟಿ ಸಾಲ ಮಾಡಿ ಕ್ಲಬ್ಬಲ್ಲಿ ಕಳ್ಕೊಂಬಿಟ್ಟಿದ್ದಾರಂತೆ ಸರ್. ಮನೆಗೆ ಬಂದು ಜಯದೇವ್ ಸರ್ ಹತ್ರ ದುಡ್ಡು ಕೇಳಿದ್ದಾರೆ, ಅದಕ್ಕೆ ಅವ್ರು ಬೈದಿದ್ದಾರೆ ಸರ್. ಅದೇನಾಯ್ತೋ ಗೊತ್ತಿಲ್ಲ ಸರ್. ದಿಯಾ ಮೇಡಮ್ಗೆ ಅಮ್ಮವ್ರು ಹೊಡೆದ್ಬಿಟ್ರಂತೆ ಸರ್. ಆಮೇಲೆ ಜಯದೇವ್ ಸರ್ಗೆ ಅಮ್ಮವ್ರಿಗೆ ಮಾತಿಗೆ ಬೆಳೆದು ಜಗಳ ಆಗಿದೆ ಸರ್. ಜಯದೇವ್ ಸರ್ ಅಮ್ಮನ್ನ ಎಳ್ಕೊಂಡು ದರ ಅಂತ ಆಚೆಗೆ ಹಾಕ್ಬಿಟ್ರು ಸರ್. ಅದನ್ನ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಯ್ತು ಸರ್. ಸರಿ ಪ್ರಕಾಶ್, ಈ ಸಿಸ್ಟರ್ ಯಾವ ಕಡೆ ಹೋದ್ಲು? ಯಾವ ಕಡೆ ಹೋದ್ರೋ ಗೊತ್ತಿಲ್ಲ ಸರ್. ಅಮ್ಮವ್ರಿಗೆ ಆ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು ಸರ್. ದೇವ್ರೆ, ಎಲ್ಲಿಗೆ ಹೋದ್ಲಪ್ಪ? ಈಗ ನಾನು ಏನು ಮಾಡಲಿ? ಓ ಹೌದು, ಈ ವಿಷಯನ ಗೌತಮ್ ತಿಳಿಸ್ಬೇಕು. ಈಗ ನೀನೇ ಹೇಳು, ಇನ್ನು ಮಿಕ್ಕಿದ 2.5 ಕೋಟಿನ ಹೇಗೆ ತಗೊಂಡ್ ಬರ್ತೀಯ ಅಂತ. ಅಲ್ಲ ಕಾಂಚನ, ನಾನು ಈ ರೀತಿ ಕೂಡಾಕ್ಬಿಟ್ಟು ದುಡ್ಡು ಕೊಡು ಅಂತಂದರೆ ನಾನು ಎಲ್ಲಿಂದ ಕೊಡಲಿ? ನಾನು ಹೊರಗಡೆ ಹೋದರೆ ತಾನೇ ಹೇಗಾದರೂ ಮಾಡಿ ಅರೇಂಜ್ ಮಾಡೋಕ್ಕಾಗೋದು. ನನಗೆ ಸ್ವಲ್ಪ ಟೈಮ್ ಕೊಡು, ಬೆಳಗ್ಗೆ ಅಷ್ಟರಲ್ಲಿ ಕೊಟ್ಬಿಡ್ತೀನಿ. ನೋಡು, ನೀನು ದುಡ್ಡು ಕೊಡೋಳಾಗಿದ್ರೆ ಇಷ್ಟೊತ್ತಿಗಾಗಲೇ ಯಾವಾಗಲೂ ಕೊಟ್ಟಿರ್ತಿದ್ದೆ. ಆದರೆ ನೀನು ನನಗೆ ದುಡ್ಡು ವಾಪಸ್ ಕೊಡೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ನಿನಗೊಂದು ಆಪ್ಷನ್ ಇದೆ. ಯಾರಿಗಾದ್ರೂ ಫೋನ್ ಮಾಡಿ ಹಣ ಕೊಟ್ಟು ನಿನ್ನನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಹೇಳಿ. ಇಲ್ಲದೆ ಹೋದರೆ ನಿನ್ನ ಹೆಣ ಕೂಡ ಆಚೆ ಹೋಗಲ್ಲ. ಕಾಂಚನ, ಏನು ಹೇಳ್ತಾ ಇದೆಯಾ? ಇರೋ ವಿಷಯನೇ ಹೇಳ್ತಾ ಇರೋದು. ನನಗೆ ನನ್ನ ಹಣ ವಾಪಸ್ ಬಂದ್ರೇನೆ ನೀನು ಇಲ್ಲಿಂದ ಹೊರಗಡೆ ಹೋಗೋದು. ಇಲ್ಲದೆ ಹೋದರೆ ನಿನಗೆ ಟಾರ್ಚರ್ ಕೊಟ್ಟು ಸಾಯಿಸಿಬಿಡ್ತೀನಿ. ಮಾಡು. ಸರಿ, ನಾನು ಫೋನ್ ಕೊಡು. ಮಾಡು ಫೋನ್ ಮಾಡು. ಪಾರ್ಥ ಪ್ಲೀಸ್ ಫೋನ್ ರಿಸೀವ್ ಮಾಡು. ಯಾರು ಫೋನ್ ಪಾರ್ಥ? ಪಿಕ್ ಮಾಡತ್ತಾನೆ. ಮಾಮ್ ಕಾಲ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಮನೆಗೆ ಕರೆಯೋದಕ್ಕೆ. ರಿಸೀವ್ ಮಾಡೋದು ಬೇಡ. ಯಾಕೆ ಫೋನ್ ತೆಗಿತಿಲ್ವಾ? ಅಪೇಕ್ಷೆ ಮಾಡ್ತೀನಿ. ಪಾರ್ಥ,
ಈಗ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಡೋಂಟ್ ರಿಸೀವ್. ಯಾರು ತೆಗಿತಾ ಇಲ್ಲ. ಶಾಕುಂತಲ, ಏನು ಯಾರು ಫೋನ್ ತೆಗಿತಾ ಇಲ್ವಾ? ನಿನ್ನನ್ನು ಮೂಸ್ ನೋಡೋರು ಯಾರು ಇಲ್ವಾ? ದಿ ಗ್ರೇಟ್ ಶಾಕುಂತಲಾ ದಿವಾನ್ ಇವತ್ತು ಇಂಥ ಸ್ಥಿತಿಲಿ. ಅಯ್ಯೋ, ಒಂದು ಕಾಲದಲ್ಲಿ ಎಷ್ಟೆಲ್ಲ ಮೆರೆದೆ, ಏನೆಲ್ಲ ಆಟ ಆಡ್ದೆ ಅಲ್ವಾ ನೀನು? ನಿನ್ನನ್ನು ಈ ಸ್ಥಿತಿಯಲ್ಲಿ ಇವತ್ತು ನೋಡಿ ನನಗಂತೂ ತುಂಬಾನೇ ಖುಷಿ ಆಗ್ತದೆ. ಪಾಪ, ನಿನಗೆ ಇಂಥ ಗತಿ ಬರಬಾರ್ದಾಗಿತ್ತು. ಏನ್ ಮಾಡೋದು? ಕರ್ಮ ಅನ್ನೋದೊಂದು ಇದೆಯಲ್ಲ, ಅದು ಯಾವತ್ತೂ ಬಿಡಲ್ಲ. ಇದು ಈ ಗೆಟಪ್ ನಿನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಒಂದು 40,000 to 50,000 ಸಿಕ್ಕತ್ತಿದ್ರಲ್ಲಿ. ಹೇಳು, ಇನ್ನು ಉಳಿದಿದ್ದ ದುಡ್ಡಿಗೆ ಏನು ಮಾಡ್ತೀಯಾ? ನನ್ನ ಹತ್ರ ತೊಗೊಂಡಿದ್ದ ದುಡ್ಡನ್ನು ವಾಪಸ್ ಕೊಡೋಕ್ಕಾಗದೆ ಹೇಗೆ ತಲೆ ತೆಗೆಸ್ಕೊಂಡು ನಿಂತಿದ್ಯಾ ನೋಡು. ನಾನು ನೋಡಿದ ಶಾಕುಂತಲ ಇವಳೇನಾ ಅಂತ ಅನಿಸ್ತಾ ಇದೆ. ಅಬ್ಬಬ್ಬಾ ಅಂದರೆ ಇದೆಲ್ಲ ಸೇರಿಸಿ ಒಂದು 50 ಲಕ್ಷ ಮೇಲೆ ಒಂದಷ್ಟು ಚಿಲ್ಲರೆ ಸಿಗ್ಬೋದು. ಆದರೆ ನಾನು ನಿನಗೆ ಕೊಟ್ಟಿರೋದು 3 ಕೋಟಿ ರೂಪಾಯಿ. ಹೇಳು, ಹೇಗೆ ವಸೂಲಿ ಮಾಡಲಿ? ಹೇಳೆ, ಹೇಗೆ ವಸೂಲಿ ಮಾಡಲಿ ನಿನ್ನ ಹತ್ರದಿಂದ? ನೀನೊಂದು ಚಿನ್ನದ ಗಣಿ ಅಂತ ನಿನಗೆ ದುಡ್ಡು ಕೊಟ್ಟೆ, ಆದರೆ ಈಗ ಗೊತ್ತಾಗ್ತಿದೆ ನೀನು ಚಿನ್ನದ ಗಣಿ ಅಲ್ಲ, ಹಾಳು ಕೊಂಪೆ ಅಂತ. ಛೀ, ಯೋಗ್ಯತೆಗಿಷ್ಟು. ಇನ್ನುಳಿದಿದ್ದು 2.5 ಕೋಟಿ ದುಡ್ಡಿಗೆ ಏನು ಮಾಡಲಿ ನಾನು? ಏನು ಮಾಡಲಿ?